ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ. ಇವತ್ತಿನ ವಿಡಿಯೋ ಯಾವುದೆಂದರೆ ವೃಶ್ಚಿಕ ರಾಶಿಯ ಯುಗಾದಿ ಭವಿಷ್ಯ 2025-26 ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ. ಹೀಗೆ 2024ರಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿದೆ ಎಂದು ಮೊದಲಿಗೆ ತಿಳಿಯೋಣ. ವೃಶ್ಚಿಕ ರಾಶಿಯಿಂದ ಶನಿ ಗ್ರಹವು ತನ್ನ ಸುಖಸ್ಥಾನ ಹಾಗೂ ಮಾತೃಸ್ಥಾನದಲ್ಲಿ ಇದ್ದಾನೆ. ಅಂದರೆ ಕುಂಭರಾಶಿಯಲ್ಲಿ. ರಾಹುವು ಪಂಚಮದಲ್ಲಿದ್ದಾನೆ, ಅಂದರೆ ಮೀನರಾಶಿಯಲ್ಲಿ. ಹಾಗೂ ಕೇತು ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಗುರುವು ವೃಷಭ ರಾಶಿಯಲ್ಲಿ ಇದ್ದಾನೆ. ಇವೆಲ್ಲ ಗ್ರಹಗಳು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾರೆ 2025 ಮಾರ್ಚಿಂದ. ಮಾರ್ಚ್ 2025-28ರಂದು ಶನಿ ಗ್ರಹವು ತನ್ನ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚರಿಸುತ್ತಿದ್ದಾನೆ. ಈ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಹಾಗೂ ಪಂಚಮ ಶನಿ ಶುರುವಾಗುತ್ತದೆ. ಶನಿಯ ಸಂಚಾರದಲ್ಲಿ ಅಷ್ಟು 7.5 ವರ್ಷದ ಕಷ್ಟಗಳು 2.5 ವರ್ಷದಲ್ಲೇ ಕೊಡುತ್ತಾನೆ. ಗುರುವು ಮೀನ, ಕಟಕ, ವೃಶ್ಚಿಕ ರಾಶಿಯಲ್ಲಿ ಇರುತ್ತಾನೋ ಅವರಿಗೆ ಈ ಪಂಚಮ ಶನಿಯಿಂದ ಮುಕ್ತಿ ಇರುತ್ತದೆ. ಯಾಕೆಂದರೆ ಗುರು ದೃಷ್ಟಿ ಶನಿಯ ಮೇಲೆ ಬೀಳುತ್ತದೆ. ಶನಿಯಿಂದ ನೀವು ಅತಿ ಪ್ರೀತಿಸೋರಂತಹ ವ್ಯಕ್ತಿಗಳು, ಸಂಬಂಧಿಕರು ಅನಾರೋಗ್ಯದಿಂದ ಸಮಸ್ಯೆಯಾಗುತ್ತದೆ. ಮಾನಸಿಕ ಸಂತೋಷ ಇರುವುದಿಲ್ಲ. ಸಂಬಂಧಿಕರು ಹಾಗೂ ಪ್ರೀತಿ ಪಾತ್ರರು ದೂರವಾಗುತ್ತಾರೆ. ಮೋಸ ಹೋಗೋದು ಮತ್ತು ದಡ್ಡತನ ಹೆಚ್ಚಾಗುತ್ತದೆ. ಶನಿಯು ನಿಮ್ಮ 7ನೇ ಮನೆಯನ್ನು ನೋಡುತ್ತಾನೆ, ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೂಡ ಸಮಸ್ಯೆ ಉಂಟು ಮಾಡುತ್ತಾನೆ. ಗುರುವಿನ ಫಲ ಮೇ 18, 2025ರಂದು ನಿಮ್ಮ 7ನೇ ಮನೆಯಿಂದ 8ನೇ ಮನೆಗೆ ಸಂಚರಿಸುತ್ತಿದ್ದಾನೆ ಗುರುವು, ಅಂದರೆ ಅಷ್ಟಮಕ್ಕೆ. ನಿಮಗೆ ಗುರುವಿಂದನೂ ಫಲ ಸಿಗುವುದಿಲ್ಲ. ಯಾಕೆಂದರೆ ಗುರುವು ನಿಮ್ಮ 7ನೇ ಮನೆಯಿಂದ ಅಷ್ಟಮಕ್ಕೆ ಸಂಚರಿಸುವುದರಿಂದ. ನೀವು ಅಷ್ಟಮಕ್ಕೆ ಸಂಚರಿಸುವ ಗುರು ನಿಮ್ಮ 2ನೇ ಮನೆಯನ್ನು ನೋಡುತ್ತಾನೆ. ಅಲ್ಲಿಗೆ ಸ್ವಲ್ಪ ತೊಂದರೆ ಹಣಕಾಸಿನ ವಿಚಾರದಲ್ಲಿ ತಡೆಯಬಹುದು. ಹಾಗೂ ಮಕ್ಕಳ ವಿಷಯದಲ್ಲಿ ಕೂಡ ಆರೋಗ್ಯದ ಸಮಸ್ಯೆ, ಮಕ್ಕಳ ವಿಚಾರದಲ್ಲಿ ತುಂಬ ತೊಂದರೆಗಳು ಉಂಟು ಮಾಡುತ್ತಾನೆ ಗುರುವಿನ ಅಷ್ಟಮದಿಂದ. 18 ನಂತರ ರಾಹು ಕುಂಭರಾಶಿಗೆ ಹಿಮ್ಮುಖನಾಗುತ್ತಾನೆ, ಅಂದರೆ ನಿಮ್ಮ 4ನೇ ಮನೆಗೆ. ಅದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತದೆ. ರಾಹುವಿನ ಮೇಲೆ ಗುರು ದೃಷ್ಟಿ ಇರುವುದರಿಂದ ಇದರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುತ್ತದೆ. ಈ ವರ್ಷ ಯಾವುದೇ ತರಹ ಸೈಟ್, ವಾಹನ ಖರೀದಿಸಬೇಡಿ. ಯಾವುದೇ ತರಹದ ಇನ್ವೆಸ್ಟ್ಮೆಂಟ್, ಹೊಸ ಉದ್ಯೋಗವನ್ನು ಪ್ರಾರಂಭಿಸಬೇಡಿ. ಯಾವುದೇ ಆದರೂ ಮೇ ಒಳಗೆ ಪೂರ್ತಿ ಮಾಡಿಕೊಳ್ಳಿ. ಯಾವುದೇ ತರಹ ವಿವಾಹವಿದ್ದರೂ ಮೇ ಒಳಗೆ ಪೂರ್ತಿ ಮಾಡಿಕೊಳ್ಳಿ. ಮೇ ನಂತರ ಗುರುಬಲ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗುವ ಶುಭ ಫಲ ಕೊಡುತ್ತಾನೆ ಗುರು. ಯಾಕಂದರೆ 8ನೇ ಮನೆಯಿಂದ ನಿಮ್ಮ 12ನೇ ಮನೆಯನ್ನು ದೃಷ್ಟಿಸುವುದರಿಂದ ವಿದೇಶದ ಅವಕಾಶವನ್ನು ನೀಡುತ್ತಾನೆ ಗುರುವು. ಹಾಗೂ ಕೇತು ನಿಮ್ಮ ದಶಮಕ್ಕೆ ಕೇತು ಹಿಮ್ಮುಖನಾಗುತ್ತಾನೆ, ಅಂದರೆ ಸಿಂಹ ರಾಶಿಗೆ. ಕೇತು ಹಿಮ್ಮುಖನಾಗುವುದರಿಂದ ಕೆಲಸದಲ್ಲಿ ಕೂಡ ತೊಂದರೆಗಳು ಉಂಟು ಮಾಡುತ್ತಾನೆ. ದಶಮಕ್ಕೆ ಕೇತು ಇರುವುದರಿಂದ ಕೆಲಸದಲ್ಲಿ ತುಂಬಾ ತೊಂದರೆಗಳು, ತುಂಬ ಟೆನ್ಷನ್ ಮತ್ತು ವಾಗ್ವಾದಗಳು ಇರುತ್ತದೆ. ಕೇತು ದಶಮದಲ್ಲಿ ಹಿಮ್ಮುಖನಾಗುವುದರಿಂದ. ಎಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ
ಮುಕ್ತಾಯಗೊಳಿಸುತ್ತಿದ್ದೇನೆ. ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ.